ನಮಸ್ಕಾರ ಯವ್ವ. ನಮಸ್ಕಾರ ರೀ. ಆರಾಮಿದ್ದೀರಿ? ಆರಾಮದೀವ್ರಿ. ನಿಮ್ಮ ಆಶೀರ್ವಾದ ಇರ್ಲಿ. ಒಳ್ಳೇದಾಗ್ಲಿ. ತುಂಬಾ ತುಂಬಾ ಸಂತೋಷ. ವೆಲ್ಕಮ್. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ ವೀಕ್ಷಕರೇ, ಬನ್ನಿ. ನಾನು ಇವತ್ತಿನ ದಿವಸ ರಾಯಚೂರು ಜಿಲ್ಲಾ ಲಿಂಗಸೂರು ತಾಲೂಕಿನ ಮುದಗಲ ಗ್ರಾಮದಲ್ಲಿದ್ದೀನಿ. ಇಲ್ಲಿ ಭಾರತ್ ಕಲ್ಯಾಣ ಮಂಟಪಕ್ಕೆ ಬಂದಿದ್ದೀನಿ. ಭಾರತ್ ಕಲ್ಯಾಣ ಮಂಟಪದ ಮ್ಯಾನೇಜರ್ ಕೂಡ ನಮ್ಮ ಜೊತೆಗಿದ್ದಾರೆ. ಓಕೆ ವೀಕ್ಷಕರೇ, ಮುದಗಲ್ಲಿನಲ್ಲಿ ಅತ್ಯಂತ ದೊಡ್ಡ ಕಲ್ಯಾಣ ಮಂಟಪ ಅಂದರೆ ಭಾರತ್ ಕಲ್ಯಾಣ ಮಂಟಪ. ಯಾಕೆ ಸರ್? ಓಕೆ, ನಾ ಹೇಳೋದಕ್ಕಿಂತ ನಮ್ಮ ಜೊತೆಗೆ ನಮ್ಮ ಭಾರತ್ ಕಲ್ಯಾಣ ಮಂಟಪದ ಮ್ಯಾನೇಜರ್ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಓಕೆ ಸರ್, ಇಲ್ಲಿದ್ದ ತಮ್ಮ ಪರಿಚಯ ಮಾಡ್ಕೊರಿ ಸರ್. ತಮ್ಮ ಹೆಸರೇನು? ನಮ್ಮ ಹೆಸರು ರಿಯಾಜ್ ಬೇಗ್ ಅಂತ ಸರ್. ಈ ಮುದಗಲ್ಲಿಂದ ಈ ಕಲ್ಯಾಣ ಮಂಟಪ ಎಷ್ಟು ಡಿಸ್ಟೆನ್ಸ್ ಆಗುತ್ತೆ? 1 ಕಿಲೋಮೀಟರ್ ಆಗುತ್ತೆ ಸರ್. 1 ಕಿಲೋಮೀಟರ್. ಓಕೆ, ಬನ್ನಿ ವೀಕ್ಷಕರೇ, ಈಗ ಕಲ್ಯಾಣ ಮಂಟಪವನ್ನ ನೋಡ್ಕೊಂಡ್ ಬರೋಣ. ನಡ್ರಿ ಹೋಗೋಣ, ಬರ್ರಿ. ಇದು ಮುದಗಲ್ಲಿದ್ದ ಸರ್ 1 ಕಿಲೋಮೀಟರ್ ಆಗುತ್ತೆ. ನಿಂಗಸೂರು ರೋಡ್ ಪಕ್ಕದಲ್ಲಿ ಇದೆ. MLA ಮನೆ ಅದ್ರ ಬಾಜುಯಲ್ಲಿ ಇದೆ, ಅಪೋಸಿಟ್ ಈ ಕಡೆ ನಿಂಗಸೂರು ರೋಡಿಗೆ ಇದೆ ಸರ್. ಓಕೆ ಸರ್, ಏನ್ ಸರ್ ರಿಯಾಜ್ ಬೇಗ್ ಅಂತ ಹೇಳಿ, ಇದು ಭಾರತ್ ಕಲ್ಯಾಣ ಮಂಟಪದಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದೀನಿ ನಾನು ಇಲ್ಲಿ. ಬಹಳ ವರ್ಷದಿಂದ ಇದೆ ಇಲ್ಲಿ. ನಾವು ಮಿನಿಮಮ್ 8 ವರ್ಷ ಆಯ್ತ್ರಿ ಇಲ್ಲಿ ಕೆಲಸ ಮಾಡೋಕೆ. ಪ್ರತಿ ಸಾಮಾನುಗಳು ಇರ್ತವೆ, ಪ್ರತಿ ಐಟಮ್ಗಳು ಇರ್ತವೆ. ನೀವು ಯಾವ್ದನ್ನು ಬ್ಯಾಕ್ ಗ್ರೌಂಡ್ ಅನ್ನು ತೋರಿಸ್ತೀರಾ ಆ ಬ್ಯಾಕ್ ಗ್ರೌಂಡ್ ಅನ್ನು ಮಾಡ್ತೀವಿ ಸರ್. ಎಂಟ್ರಿ, ಫಾಗು, ಮತ್ತೆ ಅದಾದ್ಮೇಲೆ ನೀವು ಯಾವ್ದನ್ನು ಡಿಸೈನ್ ತೋರಿಸ್ತೀರಿ ಆ ಡಿಸೈನ್ ಅನ್ನು ಮಾಡ್ತೀವಿ. ಎಂಟ್ರಿಗಳು ಮತ್ತೆ ಅದು ಟ್ರಾಲರ್ ಬಂಡೆಯಲ್ಲಿ ಕುಂದಿರಿಸಿ ದಪ್ತೀವಲ್ಲ ಸರ್, ಅದು ಎಂಟ್ರಿಗಳು, ಅದಕ್ಕೂ ಕೋಲ್ಡ್ ಫೈರ್, ಫಾಗು, ಅದಾದ್ಮೇಲೆ ಪೇಪರ್ ಶಾಟು, ಅದು ಬ್ಲಾಸ್ಟಿಂಗು, ಹೊಸ ಹೊಸ ಎಂಟ್ರಿ ಮಾಡ್ತೀವಿ ಸರ್. ನ್ಯೂ ಟ್ರೆಂಡಿಂಗ್ ಏನೇನ್ ಬೇಕು ಅವೆಲ್ಲ ಮಾಡ್ತೀವಿ. ಎಲ್ಲ ಸರ್, ನೀವೇನ್ ಯೂಟ್ಯೂಬ್ ನಲ್ಲಿ, ಇನ್ಸ್ಟಾಗ್ರಾಮ್ ನಲ್ಲಿ ಏನ್ ಪ್ರತಿ ಇದು ಫೋಟೋ ತೋರಿಸ್ತೀರ ಆ ಬ್ಯಾಕ್ ಗ್ರೌಂಡ್ ಅನ್ನು ನಾವು ಮಾಡ್ತೀವಿ ಸರ್. ಎಲ್ಲ ಮಾಡ್ತೀರಿ? ಎಲ್ಲ ಮಾಡ್ತೀವಿ ಸರ್. ಓಕೆ, ಬನ್ನಿ ವೀಕ್ಷಕರೇ. ಹಾಗಾದ್ರೆ ಈಗ ನಾವು ಕಲ್ಯಾಣಪುರದ ಒಳಗಡೆಗೆ ಎಂಟ್ರಿ ಕೊಟ್ಟು ಅಲ್ಲಿ ಇವ್ರು ಏನೇನು ಹೇಳಿದ್ದಾರೆ ಅವನ್ನೆಲ್ಲವನ್ನ ನಿಮ್ಗೆ ತೋರಿಸುವಂತ ಪ್ರಯತ್ನ ಮಾಡ್ತೀನಿ ಒಂದ್ಸರಿ. ಓಕೆ, ವೆಲ್ಕಮ್, ಬರ್ರಿ. ಓಕೆ, ಇದು ಎಂಟ್ರಿ. ತಾಳಿ ಮಂಟಪ ಸರ್. ಇಲ್ಲಿ ಪೂಜೆ ಮಾಡ್ಕೊಂಡು ತಾಳಿವನ್ನು ಇಲ್ಲೇ ಮಾಡ್ಕೋಬಹುದು. ತಾಳಿ ಮಾಡ್ಕೋಬಹುದು ಇಲ್ಲಿ. ತಾಳಿ ಮಂಟಪ. ಹ್ಞೂ ಸರ್. ಇದನ್ನ ನೀವೇ ತಯಾರು ಮಾಡಿರೋದು? ಇದು ಕೂಡ ನಾವೇ ತಯಾರು ಮಾಡ್ತೀವಿ ಸರ್. ಫುಲ್ ಫೈಬರ್? ಪೂರಾ ಫೈಬರ್ ಇದೆ ಸರ್. ಫೈಬರ್ ಒಳಗಡೆ ಎಲ್ಲ ಡಿಸೈನ್ಸ್. ನಮ್ದು ಹೋಲ್ಸೇಲ್ ಐತಿ ಸರ್, ಆರ್ಡರ್ ಮಾಡ್ತೀವಿ ಸರ್. ಎರಡು ಮಾಡ್ತೀವಿ. ಎರಡು. ಓಕೆ ಸರ್. ಓಕೆ, ಈ ಒಳಗಡೆ ಮಿನಿಮಮ್ 7ರಿಂದ 8,000 ಚೇರ್ ಹಾಕ್ತಿವಿ ಸರ್. 10,000 ಜನಸಂಖ್ಯೆ ಅದ್ರ ಕೂಡಿದ್ರೆ 10,000 ಚೇರ್ ಸಮೇತಿಗೆ ಹಾಕ್ತಿವ್ರಿ. ಚೇರ್ಸ್ ಏನ್ ಅದಾವ ಸರ್, ಎಲ್ಲ ಹೋಯ್ತಾವ ಚೇರ್ಗಳು. ಅಡ್ಜಸ್ಟ್ಮೆಂಟ್ ಮಾಡಿ ಎಲ್ಲ ಮೇಕಪ್ ಮಾಡ್ತೀವಿ ಸರ್ ಇಲ್ಲಿ ಒಳಗಡೆ. ಎಂಟ್ರಿಗಳು ಅಂದ್ರೆ ಫೈರ್, ಫಾಗು, ಡಿಸೈನ್ಗಳು, ಬಂಡೆ, ಅದರಲ್ಲಿ ಕುಂದರ್ಸಿ ಕಪಲ್ ಎಂಟ್ರಿ. ಮತ್ತೆ ಅದೇ ಅಂದ್ರೆ ಸರ್ ಹೂವು ಹಾಕಿ, ಹೂವು ಪಾದೆನು, ಹೂವು ಕಾಲನ್ನು ಕಾಲಿಟ್ಟು ಪಾದೆ ಹೂವು ಮಾಡ್ತೀವಲ್ಲ ಸರ್, ಅದು ಡಿಸೈನ್ಗಳು ಇಷ್ಟೆಲ್ಲ ಮಾಡ್ತೀರಿ? ಎಲ್ಲ ಮಾಡ್ತೀವಿ ಸರ್. ಎಲ್ಲ ತರದ್ದು ಈ ತರ ಯೂಟ್ಯೂಬ್ ನಲ್ಲಿ ತೋರಿಸಿದ್ರೆ ಇಲ್ಲಿ ಪೂರಾ ಮಾಡ್ತೀವಿ ಸರ್. ಎಂಟ್ರಿ ಅಲ್ಲಿ ಇಲ್ಲಿ ಹಾಲ್ನಾಗ ಇಲ್ಲಿದ್ದ ಎಂಟ್ರಿ ಸ್ಟಾರ್ಟ್ ಸರ್. ಇಲ್ಲಿ ಚಿತ್ರ ಡಿಸೈನ್ ಹೆಂಗ್ ತೋರಿಸ್ತೀವಿ ಹಂಗ್ ಮಾಡ್ಬೋದು. ಡಿಸೈನ್ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ನೀವ್ ಏನ್ ತೋರಿಸ್ತೀರಿ ಅದ್ರ ಅದೇ ಸೇಮ್ ಡಿಸೈನ್ ಕೊಡ್ತೀವಿ. ಅದೇ ಸೇಮ್ ಡಿಸೈನ್ ಮಾಡ್ಕೊಡ್ತೀರಿ? ಓಕೆ. ಈಗ ಸರಿ, ಈಗ ಮದುವೆ ಕಲ್ಯಾಣ ಮಂಟಪವನ್ನು ಬಳಸ್ಕೋಬೇಕು ಮದುವೆಗೆ ಅಂತಂದ್ರ ಏನ್ ಚಾರ್ಜಸ್ ಮಾಡ್ತೀರಿ? ಚಾರ್ಜಸ್ ಮಾಡ್ತೀವಿ ಸರ್ ಒಂದ್ ಲೆಕ್ಕ. ಅವ್ರು ಬ್ಯಾಕ್ ಗ್ರೌಂಡ್ ಮೇಲೆ ಡಿಫ್ರೆನ್ಸ್ ಇರ್ತದೆ. ಒಬ್ಬೊಬ್ರು ಸಿಂಪಲ್ ಇರ್ತಾರೆ, ಒಬ್ಬೊಬ್ರು ನನ್ ಗ್ರ್ಯಾಂಡ್ ಆಗಿರ್ತಾರೆ. ಅದು ಬ್ಯಾಕ್ ಗ್ರೌಂಡ್ ಮೇಲೆ ಹೋಗ್ತದೆ ಸರ್. ಓಕೆ, ಈಗ 8 ವರ್ಷ ಆಯ್ತು ಸರ್ ನಾನು ಕೆಲಸ ಮಾಡಕ್ಕೆ. ಭಾರತ್ ಸಮೀರ್ ಭಾಯ್ ಅಂತಿದ್ದಾರೆ, ಅವ್ರ ತಲೆ ನಮ್ ದಣಿಯರವ್ರು. ಅವ್ರು ಬಹಳ ವರ್ಷದಿಂದ ಕೆಲಸ ಮಾಡ್ತಾ ಇದೀನಿ. ಅವ್ರು ಜಸ್ಟ್ ಅವ್ರ ಪಾರ್ಟಿ ಬಂದು ಅವ್ರ ಜೊತೆಗೆ ಮಾತಾಡಿದ ತಕ್ಷಣ ಅವ್ರು ನಮಗೊಂದು ಫೋಟೋ ಹಾಕ್ತಾರೆ ಸರ್ ವಾಟ್ಸ್ಆಪಿಗೆ. ಅದು ಫೋಟೋ ಹಾಕಿದ ತಕ್ಷಣ ಆ ಬ್ಯಾಕ್ ಗ್ರೌಂಡ್ ಅನ್ನು ನೋಡ್ತೀನಿ ನಾನು. ನೋಡಿ ಒಂದು 10ರಿಂದ 15 ಹುಡುಗರು ಇರ್ತಾವ ಸರ್. ಬ್ಯಾಕ್ ಗ್ರೌಂಡ್ ಇಂದ ಒಂದು ಶಿಪ್ ಬೇರೆ, ಇದು ಚೇರ್ ಸಾಕಕ್ಕೆ ಶಿಪ್ ಬೇರೆ ಇದೆ ಸರ್. 2 ಗ್ಯಾಂಗ್ ಇದೆ. ಎಷ್ಟು ಜನ ಕೆಲಸ ಮಾಡ್ತಾರೆ? ಟೋಟಲ್ ಒಂದು 25-30 ಜನ ಇರ್ತಾರೆ ಸರ್. ಅಂದ್ರೆ ಅದು ಬ್ಯಾಕ್ ಗ್ರೌಂಡ್ ಶಿಪ್ ಬೇರೆ. ಅವ್ರ ಬ್ಯಾಕ್ ಗ್ರೌಂಡ್ ಇದು ತೋರಿಸಿಬಿಟ್ರೆ ಇದನ್ನ ನಾನು ಮುಂದೆ ನಿಂತು ಕೆಲಸ ಮಾಡಿಸಿ ಮುಗಿದು ಬಿಡ್ತದೆ ಸರ್. ಅವ್ರು ದಣಿಯರ ಫೋಟೋ ಹಾಕಿದ್ರೆ ಸಾಕು ನಮ್ಗೆ. ನಾನು ಹುಡುಗರಿಗೆ ತೋರಿಸ್ತೀನಿ, ಒಂದು 15 ಹುಡುಗರು ಬ್ಯಾಕ್ ಗ್ರೌಂಡ್ ಮಾಡಿಬಿಡ್ತೀವಿ. ನೀಟ್ ಪೂರಾ ಕ್ಲೀನ್. ಅದು ಯಾವ ಬ್ಯಾಕ್ ಗ್ರೌಂಡ್ ಇದ್ರೆ ಆ ಬ್ಯಾಕ್ ಗ್ರೌಂಡ್ ಮಾಡ್ತೀವಿ. ಎಕ್ಸ್ಪರ್ಟ್ಸ್ ಇರ್ತಾವ ಸರ್ ನಿಮ್ಮಲ್ಲಿ? ಎಕ್ಸ್ಪರ್ಟ್ಸ್ ಇರ್ತಾರೆ, ಇರ್ತಾವ. ಆ ತರ ಡಿಸೈನ್ ಎಲ್ಲ ಮಾಡ್ಕೊಡ್ತೀರಿ? ಆ ತರ ಡಿಸೈನ್ ಸರ್. ನೈಟ್ ಬರೀ ಮದುವೆದ ಅಷ್ಟೇ ಮಾಡ್ಕೊಡ್ತೀರಾ ಅಥವಾ ಬೇರೆ ಯಾವ ಕಾರ್ಯಕ್ರಮ? ಬೇರೆ ಎಲ್ಲ ಕಾರ್ಯಕ್ರಮ ಮಾಡ್ತೀವಿ ಸರ್. ಬರ್ತ್ಡೇ, ಅದಾದ್ಮೇಲೆ ಬೇಬಿ ಶಟಪ್, ಅದಾದ್ಮೇಲೆ ಮತ್ತೆ ಇನ್ನೊಂದು ಅಂದ್ರೆ ಸರ್ ತೊಟ್ಲ ಕಾರ್ಯ, ಇವೆಲ್ಲ ಎಲ್ಲ ಬೇರೆ ಬೇರೆ ಸರ್. ಈ ಫಂಕ್ಷನ್ ಮಾಡಿದ ಬ್ಯಾಕ್ ಗ್ರೌಂಡ್ ಸರ್ ಇನ್ನೊಂದು ಫಂಕ್ಷನ್ ಮಾಡಂಗಿಲ್ಲ. ಓಕೆ, ಬೇರೆ ಬೇರೆ ಮಾಡಿ. ಓಕೆ, ಹಾಗಾದ್ರೆ ಈಗ ನಮ್ಮ ಒಂದಷ್ಟು ಸೋಷಿಯಲ್ ಸರ್ವಿಸ್ ಕೆಲಸಗಳು ಇರ್ತಾವ, ಸೋಷಿಯಲ್ ಇವು ಇರ್ತಾವಲ್ಲ, ಸಾಮಾಜಿಕ ಕಾರ್ಯಗಳು ಇರ್ತಾವ, ಅಂತರ್ಗೆ ಏನಾರ ನೀವು ಕಲ್ಯಾಣ ಮಂಟಪವನ್ನು ಕೊಡ್ತೀರಾ? ಕೊಡ್ತೀವಿ. ಮದುವೆ ಅಂತಲ್ಲ ಸರ್, A to Z ಬರ್ತ್ಡೇ ಪಾರ್ಟಿ, ಮದುವೆ ಮತ್ತೆ ಎಂಗೇಜ್ಮೆಂಟ್, ಯಾವ ಪ್ರೋಗ್ರಾಮ್ ಇದ್ರೆ ಆ ಪ್ರೋಗ್ರಾಮ್ ಎಲ್ಲದಕ್ಕೆ ಕೊಡ್ತೀವಿ ಫಂಕ್ಷನ್ ಅಲ್ಲಿ. ಅದಾದ್ಮೇಲೆ ಹೊರಗಿನ ಫಂಕ್ಷನ್, ಹೊರಗಿನವರು ಬಂದು ಒಳಗ್ ಮಾಡ್ಬೋದು ಸರ್.
ಎಲೆಕ್ಷನ್ ಫಂಕ್ಷನ್ ಸಮಿತಿಗೆ ಮಾಡಬಹುದು. ಯಾವುದೇ ರಾಜಕೀಯ ಪಾರ್ಟಿಗಳನ್ನು ಕೂಡ ಯಾವುದೇ ಆಗ್ಲಿ ಸರ್, ರಾಜಕೀಯ ಪಾರ್ಟಿಗಳನ್ನು ಮಾಡಬಹುದು ಇಲ್ಲಿ ಒಳಗಡೆ ಬಂದು. ಓಕೆ ಸರ್, ಓಕೆ. ಎಲ್ಲದು ಇಲ್ಲಿ ಕಾರ್ಯಕ್ರಮ ಮುಗಿಸಿದ ಮೇಲೆ ಮೇನ್ ಇಂಪಾರ್ಟೆಂಟ್ ಊಟ ಇರೋದು ಹಿಂದೆಗಡೆ ಸರ್. ಊಟ ಮಾಡೋಕೆ ದಾರಿ ಇದೆ ಸರ್. ಇಲ್ಲಿ ಮಾಡ್ಕೊಂಡು ವ್ಯವಸ್ಥೆಗೆ ಹಿಂದೆ ಇರುತ್ತೆ ಇಲ್ಲಿ ಕಾರ್ಯಕ್ರಮದ ವ್ಯವಸ್ಥೆ, ಊಟಕ್ಕೆ ಹಿಂದ್ಗಡೆ ಮಾಡ್ಕೊಂಡು. ಹೌದು ಸರ್, ಊಟದ ವ್ಯವಸ್ಥೆ ಹಿಂದೆಗಡೆ. ಕನಿಷ್ಠ ಇಲ್ಲಿ ಎಷ್ಟು ಜನ ಊಟ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡಿದ್ರಿ? ಇಲ್ಲಿ ಸರ್ ಒಂದು ಒಮ್ಮೆ ಒಳಗಡೆ ಜನಸಂಖ್ಯೆ ಅಲ್ಲಿ ಅಷ್ಟು ಒಮ್ಮೆಲೆ ಬಂದ್ರೆ ಸ್ವಲ್ಪ ಜಾಗ ಶಾರ್ಟೇಜ್ ಆಗ್ತದೆ ಸರ್. ಇಲ್ಲ ನಾನು ಮಿನಿಮಮ್ 1000 ಮಂದಿ ಊಟ ಮಾಡ್ಬೋದು ಸರ್. ಒಳಗೆ 1000 ಮಂದಿ ಊಟ 1000 ಮಂದಿ ಊಟ ಮಾಡಿದ್ರೆ ಹಂಗ ಸರಿ. ಇಲ್ಲಿ ಪಾರ್ಟಿ ಮೇಲೆ ಡಿಫ್ರೆನ್ಸ್ ಸರ್. ಅವರು ಟೋಟಲಿ ಎಲ್ಲ ನೀವೇ ಮಾಡಿಸಿ, ನೀವೇ ಉಣಿಸಿ, ನೀವೇ ಕಳಿಸ್ಬೇಕಂದ್ರೆ ಹಂಗೇನು ಮಾಡ್ತೀವಿ ಸರ್. ಹಂಗೂ ಮಾಡ್ಕೊಡ್ತೀವಿ. ಕ್ಯಾಟರಿನ್, ನೀರು, ಕಸ ಏನೆಲ್ಲ ಅವ್ರು ಬರ್ಬೇಕು, ಸುಮ್ನೆ ಫಂಕ್ಷನ್ ಮಾಡ್ಬೇಕು, ಊಟ ಮಾಡ್ಕೋಬೇಕು, ಹೋಗ್ಬೇಕು ಸರ್. ಇಷ್ಟೆಲ್ಲ ಮಾಡ್ತೀವಿ. ಒಬ್ಬೊಬ್ರು ಏನ್ ಮಾಡ್ತಾರೆ, ನಾವು ಒಂದ್ ಸ್ವಲ್ಪ ಮಾಡ್ಕೊಂತೀವ್ರಿ, ನಾವು ಮಾಡ್ಕೊಂತ ಕಾರ್ಯಕ್ರಮ ಮಾಡ್ಕೋತೀವಿ, ನಾವೆಲ್ಲ ವ್ಯವಸ್ಥೆ ಮಾಡ್ಕೋತೀವಿ. ಊಟದ ವ್ಯವಸ್ಥೆ ಎಲ್ಲ ನಾವು ಮಾಡ್ಕೊಂತೀವಿ ಅಂದ್ರೆ ಸರಿ ತಗೋರಿ ಅಂತ ಅವ್ರಿಗೆ ಮಾಡ್ತೀವಿ. ಅವ್ರು ಇಲ್ಲರಿ ನೀವು ಮಾಡ್ಕ್ಯಾರ ಅಂದ್ರೆ ಅದು ನಾವು ಮಾಡ್ತೀವಿ. ಎರಡು ಕೂಡ ಮಾಡ್ರಿ. ಪಾತ್ರೆಗಳು ಇದೇವ್ ಸರ್. ಎಷ್ಟು ಅಡಿಗೆ ಅಂತೀರಿ ಅಷ್ಟು ಕ್ವಿಂಟಲ್ ಇದ್ದಿಡಿದು 1.5 ಕ್ವಿಂಟಲ್ 2 ಕ್ವಿಂಟಲ್ ತನ ಬೊಗಣಿಗಳು ಇದಾವೆ. ಎಷ್ಟು ಕ್ವಿಂಟಲ್ ಆಗ್ಲಿ ಸರ್, ಅದು ಅಡಿಗೆ ವ್ಯವಸ್ಥೆ ಎಷ್ಟರಾಗ್ಲಿ ಬಹಳಷ್ಟು ಸಾಮಾನು ಇದೆ. ಮತ್ತೆ ಈ ಕಡೆ ಆದ್ಮೇಲೆ ಇದು ಅಡಿಗೆ ಸರ್. ಇದು ಅಷ್ಟು ಇದು 4 ರೂಮ್ಗಳು ಇದಾವೆ ಸರ್ ಇರಕ್ಕೆ. ಇವು 4 ರೂಮ್ ಇದೆ. ಅವ್ರ ಮದುಮಕ್ಕಳೇ ಆಗ್ಲಿ, ಬೀಗರೇ ಆಗ್ಲಿ, ಯಾರು ಬರ್ಲಿ, ಇವತ್ತು ಬಂದು ನಾಳೆ ಮದುವೆ ಇದೆ ಅಂದ್ರೆ ಅವರು ಬಂದು ಎದ್ದು ನಾಳೆ ಮದುವೆ ಮುಗಿಸ್ಕೊಂಡು ಹೋಗ್ಬೋದು. 4 ರೂಮ್ ಆರಾಮ್ ರೆಸ್ಟ್ ಮಾಡ್ಬೋದು. ರೆಸ್ಟ್ ರೂಮ್ಸ್ ಎಲ್ಲ ಇದಾವೆ. ಎಲ್ಲ ಇದಾವೆ ಸರ್. ರೆಸ್ಟ್ ರೂಮ್, ಟಾಯ್ಲೆಟ್ ರೂಮ್ ಟಾಯ್ಲೆಟ್ ಆ ಕಡೆ ಇದಾವೆ ಸರ್. ಅವನು ಇದೆ. ಓಕೆ ಸರ್, ಓಕೆ. ಇವು 4 ರೂಮ್ ಇದಾವೆ ಸರ್. ಈ ಕಡೆ ಬನ್ನಿ ಸರ್. ಎಲ್ಲ ನೀಟ್ ಇದೆ ಸರ್ ರೂಮು ಸರ್. ಇರೋಕೆ ಫ್ಯಾನು ಎಲ್ಲ, ಗಾದಿ, ಮಂಚ ಎಲ್ಲ ಇದೆ ಸರ್. ರೆಸ್ಟ್ ಮಾಡಕ್ಕೆ ಇರ್ಲಿಕ್ಕೆ ವ್ಯವಸ್ಥೆ ಎಲ್ಲ ಎಲ್ಲ ಇದೆ ಸರ್. ವ್ಯವಸ್ಥೆ ಮದುವೆ ಬೀಗರು, ಮದುಮಕ್ಕಳು ಇರ್ಬೋದು, ಯಾರು ಇರ್ಬೋದು. ಓಕೆ ಸರ್, ಓಕೆ ಸರ್. ಇಲ್ಲಿ ಶೌಚಾಲಯ ಇದೆ ರೀ. ಇಲ್ಲಿ ಶೌಚಾಲಯ ಕೂಡ ಇದೆ ಇದೆ ಸರ್. ಅದಾದ್ಮೇಲೆ ಸರ್ ಇಲ್ಲಿ ಒಳಗಡೆ ಪೆಂಡಲ್ಸ್ ಅನ್ನು ರೆಡಿ ಮಾಡ್ತೀವಿ ಸರ್. ಇಲ್ಲೇ ತಯಾರು ಮಾಡ್ತೇವೆ. ಹೌದು ಸರ್. ಪೆಂಡಲ್ಸ್ ನೀವೇನ್ ಬೇರೆ ಕಡೆ ತರಲ್ಲ? ಇಲ್ಲ ಸರ್. ಅವ್ರಿಗೆ ಈಗ ಆದೋನಿಲಿದ್ದ, ಜಾರ್ಖಂಡ್ಲಿದ್ದ ಅವ್ರು ಎಲ್ಲೆಲ್ಲಿ ಸೇರಿ ಬರ್ತಾರ ಸರ್. ಅವ್ರು ಜಾರ್ಖಂಡ್ ಪಾರ್ಖಂಡ್ ಬಂದವ್ರಿಗೆ ಅವ್ರು ಇಲ್ಲೇ ಪೆಂಡಲ್ ಇಲ್ಲೇ ತಯಾರು ಮಾಡ್ತಾರೆ. ಹೌದು ಸರ್. ಇಲ್ಲಿ ಇದೆ ಸರ್. ಪೆಂಡಲ್ ಅನ್ನು ತಯಾರು ಮಾಡ್ತಾ ಇದ್ದಾರೆ. ಇವು ಮಟೀರಿಯಲ್ಸ್ ಎಲ್ಲ ಎಲ್ಲಿಂದ ಮಟೀರಿಯಲ್ಸ್ ಎಲ್ಲ ತರಿಸ್ತೀವಿ ಸರ್. ಆ ಕಡೆ ಊರು ಹೊರಗಲೆ ತರಿಸ್ತೀವಿ. ಊರು ದೂರಲಿದ್ದ ತರಿಸ್ತೀವಿ. ಓಕೆ, 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 ಓಕೆ. ವೀಕ್ಷಕರೇ, ಇದುವರೆಗೆ ನೀವು ಭಾರತ್ ಕಲ್ಯಾಣ ಮಂಟಪದ ಎಲ್ಲಾ ಸೌಲಭ್ಯಗಳನ್ನ ನೋಡಿದ್ರಿ. ನಿಮಗೆ ಮದುವೆ ಮಾಡ್ಲಿಕ್ಕೆ ಅಥವಾ ಹುಟ್ಟುಹಬ್ಬ ಆಚರಣೆ ಮಾಡ್ಲಿಕ್ಕೆ, ನಾಮಕರಣ ಬೇಕಾದ ಎಲ್ಲಾ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಸುಸಜ್ಜಿತವಾದಂತಹ ಕಲ್ಯಾಣ ಮಂಟಪ ಇಲ್ಲಿದೆ. ಎಲ್ಲಾ ವಸ್ತುಗಳು ಕೂಡ ಭಾರತ್ ಎಂಟರ್ಪ್ರೈಸಸ್ ಪಕ್ಕದಲ್ಲಿಯೇ ಭಾರತ್ ಕಲ್ಯಾಣ ಮಂಟಪ ಇದೆ. 2 ಅಕ್ಕಪಕ್ಕದಲ್ಲಿ ಇದ್ದಾವೆ. ಅಥವಾ ಯಾವ್ದಾದ್ರು ಶಾಮಿಯಾನದ ವಸ್ತುಗಳು ಬೇಕು ಅಂತಂದ್ರೂ ಕೂಡ ಸಿಗ್ತದೆ. ಈ ಎಲ್ಲಾ ವಸ್ತುಗಳು ಕೂಡ ತಮಗೆ ಲಭ್ಯ ಇದ್ದಾವೆ. ನೀವು ಈ ಒಂದು ಭಾರತ್ ಕಲ್ಯಾಣ ಮಂಟಪದ ಎಂಟರ್ಪ್ರೈಸಸ್ಸಿನ ಎಲ್ಲಾ ವಸ್ತುಗಳನ್ನ ನೀವು ಉಪಯೋಗಿಸ್ಕೊಳ್ಬಹುದು ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಅನ್ನ ಮುಗಿಸ್ತೀನಿ. ವೀಕ್ಷಕರೇ, ಈ ವಿಡಿಯೋ ತಮಗೆ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಈ ಎಪಿಸೋಡ್ ತಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತೀನಿ. ವೀಕ್ಷಕರೇ, ಮತ್ತೊಂದು ಎಪಿಸೋಡ್ ನೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ಕಾರ. ಥ್ಯಾಂಕ್ ಯು. ಧನ್ಯವಾದ.